ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಯೋಗೇಶ್ವರ್ ಅವರ ಸ್ಟೇಟ್ಮೆಂಟ್, ನನಗೆ ಮಂತ್ರಿ ಸ್ಥಾನ ದಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ ಅದು ಹಿಂಗೆ ಇರುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ. ಇಬ್ರು ಕೂಡ ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇದ್ರು. ಎಣ್ಣೆ ಸೀಗೆಕಾಯಿ ಸಂಬಂಧ ಇವರಿಬ್ರದ್ದು. ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ CP ಯೋಗೇಶ್ವರ್ ಮತ್ತೆ DK ಶಿವಕುಮಾರ್ ಒಂದಾದ್ರು. DCM ಅವರಿಗೆ ಉನ್ನತ ಹುದ್ದೆ ಸಿಗಲಿ, ಮುಖ್ಯಮಂತ್ರಿ ಆಗಲಿ, ನನಗೆ ಸಚಿವ ಸ್ಥಾನ ಬೇಡ, ಇದು ಯೋಗೇಶ್ವರ್ ಮಾತು. ಹೌದ್ರಿ, ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ, ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ, ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ ಇದೆ. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ ಸರ್. ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀಲಿ, ಸಪೋರ್ಟ್ ಮಾಡಿ. ಬೇಡ ನಡೆಯ, ಇನ್ನೂ ಭಾಳ ಜನ, ಬಾಲಕೃಷ್ಣ ಅವರು ಇದ್ದಾರೆ, ನಮ್ಮ ಅವರು ಆಕಾಂಕ್ಷಿ ಆಗಿದ್ದಾರೆ. ಈ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಾಕಲ್ವಾ? ನೋಡಿ, ಕೆಲ ನಾಯಕರು ಕೆಲ ಪಕ್ಷಗಳಿಗೆ ಹೋದ ತಕ್ಷಣ ಉದಾರಿಗಳಾಗಿಬಿಡ್ತಾರೆ. ಜೊತೆಗೆ ಅವರ ಹೃದಯ ವಿಶಾಲತೆ ಜಾಸ್ತಿ ಆಗಿಬಿಡುತ್ತೆ. ನಾನು ಮಂತ್ರಿ ಆಗದಿದ್ದರೂ ಪರವಾಗಿಲ್ಲಪ್ಪ, DCM CM ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಯೋಗೇಶ್ವರ್. ಇನ್ನು ಇದೆಲ್ಲದರ ಜೊತೆಗೆ ನೀವೇನು ಹೇಳ್ತಾ ಇದ್ದೀರಿ, ಆದರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. MB ಪಾಟೀಲ್ ಹೇಳಿರುವಂಥ ಮಾತಿದು. ಕುರ್ಚಿ ಖಾಲಿ ಇಲ್ಲ. ಬೆಂಗಳೂರಿನಲ್ಲಿ MB ಪಾಟೀಲ್ ಮಾತಾಡಿದ್ದಾರೆ. ತಾವು CM ಆಕಾಂಕ್ಷಿನ ಅಂತ ಕೇಳಿದಂಥ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಆ ಹುದ್ದೆ ಖಾಲಿ ಇಲ್ಲ. ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ನೀವು ಯಾಕಂದ್ರೆ ಮುಂದಿನ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ ನೀವು? ಆ ಪ್ರಶ್ನೆನೇ ಉದ್ಭವ. ಇನ್ನು ನಾಳೆ ಸಿದ್ದರಾಮಯ್ಯನವರು CM ದೆಹಲಿಗೆ ಹೋಗಬೇಕು. ಆದರೆ ಅದಕ್ಕಿಂತ ಮೊದಲು ಇವತ್ತು ಕಂಪ್ಲೀಟ್ ರೆಸ್ಟ್. ಇವತ್ತು ಅಪೋಲೋ ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಗೆ ಜನರಲ್ ಚೆಕಪ್ ಮಾಡಿಸ್ಕೊಂಡಿದ್ದಾರೆ. ನಾಳೆ ದೆಹಲಿಗೆ ಹೋಗೋದ್ರಿಂದ ಇವತ್ತು ಕಂಪ್ಲೀಟ್ ರೆಸ್ಟ್. CM DCM ಇಬ್ಬರೂ ಕೂಡ ನಾಳೆ ದೆಹಲಿನಲ್ಲಿ ಇರ್ತಾರೆ. ಈಗಾಗಲೇ DCM ದೆಹಲಿಗೆ ಹೋಗಿದ್ದಾರೆ, ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಭೂಪೇಂದ್ರ ಯಾದವ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ, ಎತ್ತಿನಹೊಳೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಇವತ್ತು ಫುಲ್ ರೆಸ್ಟ್ ತಗೊಂಡು ನಾಳೆ ಹೋಗ್ತಾರೆ ದೆಹಲಿಗೆ. ಅಲ್ಲಿ ಅವ್ರದ್ದು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿರ್ತವೆ. ಇನ್ನು ನಿನ್ನೆ ಸಿದ್ದರಾಮಯ್ಯ ಆಸ್ಪತ್ರೆಗೆ ಹೋಗಿದ್ರು, ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದಾರೆ, ಒಂದು ದಿವಸ ರೆಸ್ಟ್ ಹೇಳಿದರು. ಹಾಗಾಗಿ ಇವತ್ತು CM ಕಂಪ್ಲೀಟ್ ರೆಸ್ಟ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH